ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು ದೇವನೂರ ಮಹಾದೇವ ಇವರ ಎದೆಗೆ ಬಿದ್ದ ಅಕ್ಷರ ಎನ್ನುವ ಪಾಠದಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ, ಹೌದಲ್ವಾ? ಸರಿ, ಏನೆಲ್ಲ ನೀವು ತಿಳ್ಕೊಂಡಿದ್ದೀರಿ, ಎಷ್ಟು ನಿಮಗೆ ನೆನಪಿದೆ ಎನ್ನುವುದಾಗಿ ಒಂದೆರಡು ಸಣ್ಣ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಾನು ಖಾತ್ರಿಪಡಿಸಿಕೊಳ್ತೇನೆ. ದೇವನೂರು ಮಹಾದೇವರ ದೇವರು ಯಾರು? ಸರಿ, ದೇವನೂರು ಮಹಾದೇವರ ದೇವರು ಯಾರು? ಕಾರುಣ್ಯ ಸಮತೆಯ ಬುದ್ಧ ಅಲ್ವಾ? ಕಾರುಣ್ಯ ಸಮತೆಯ ಬುದ್ಧ ನನ್ನ ದೇವರು ಅಂತ ಅವರು ಅಲ್ಲಿ ಹೇಳ್ತಾರೆ. ಈಗ ಕವಿ ಸಿದ್ಧಲಿಂಗಯ್ಯ ಅವರ ಕಥೆಯಲ್ಲಿ ಬರುವ ಗ್ರಾಮ ದೇವತೆ ಯಾರು? ಕವಿ ಸಿದ್ಧಲಿಂಗಯ್ಯ ಅವರ ಕಥೆಯಲ್ಲಿ ಬರುವಂತಹ ಗ್ರಾಮ ದೇವತೆ ಯಾರು? ಯಾರು? ಮನೆ ಮಂಚಮ್ಮ ದೇವಿ. ಇನ್ನು ಕೆಲವೊಂದು ವ್ಯಾಕರಣ ಅಂಶಗಳನ್ನು ನಾವು ಈ ಭಾಗದಲ್ಲಿ ನೋಡಬೇಕಾಗಿದೆ. ಚಿಹ್ನೆ, ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಗಳು ಅಂತ ಹೇಳುವಾಗ ನೀವು ಆ ಒಂದು ಪ್ಯಾರಾಗ್ರಾಫನ್ನು ಗಮನಿಸಿದರೆ ಅಲ್ಲಿ ಸಂಭಾಷಣೆ ಉಂಟು, ಗಮನಿಸಿ. ಗ್ರಾಮ ದೇವತೆ ಮತ್ತು ಆ ಹಳ್ಳಿಯ ಜನರ ನಡುವೆ ನಡೆದಂತಹ ಒಂದು ಸಂಭಾಷಣೆಯಲ್ಲಿ ಆ ವಾಕ್ಯ ನೋಡಿ, ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ? ಅಲ್ಲಿ ಲೇಖನ ಚಿಹ್ನೆ ಕಾಣಿಸ್ತಾ ಉಂಟ ನಿಮಗೆ? ಮೇಲೆ ಯಾವ ರೀತಿಯ ಲೇಖನ ಚಿಹ್ನೆ ಇದೆ? ಈ ರೀತಿಯ ಲೇಖನ ಚಿಹ್ನೆ ಇದೆ ಅಲ್ವಾ? ಪ್ರಾರಂಭದಲ್ಲಿ ಈ ಲೇಖನ ಚಿಹ್ನೆ, ಕೊನೆಯಲ್ಲಿ ಈ ರೀತಿಯ ಲೇಖನ ಚಿಹ್ನೆ ಇದೆ. ಇದಕ್ಕೆ ಏನಂತ ಕರೀತಾರೆ? ಈ ಲೇಖನ ಚಿಹ್ನೆಗೆ ವಾಕ್ಯವೇಷ್ಟನ ಚಿಹ್ನೆ ಎಂಬುದಾಗಿ ಕರೀತಾರೆ. ಯಾವ ಚಿಹ್ನೆ? ವಾಕ್ಯವೇಷ್ಟನ ಚಿಹ್ನೆ ಎಂಬುದಾಗಿ ಈ ಚಿಹ್ನೆಗೆ ಕರೀತಾರೆ. ಹಾಗಾದರೆ ಈ ಚಿಹ್ನೆಯನ್ನು ಯಾವ ಸಂದರ್ಭದಲ್ಲಿ ಬಳಸ್ತಾರೆ? ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಬಳಸುವ ಚಿಹ್ನೆಯೇ ವಾಕ್ಯವೇಷ್ಟನ ಚಿಹ್ನೆ. ಈಗ ಇನ್ನು ಅದಕ್ಕಿಂತ ಹಿಂದಿನ ಪ್ಯಾರಾಗ್ರಾಫಲ್ಲಿ ಆ ದೇವತೆ ಒಬ್ಬನ ಮೈ ಮೇಲೆ ಆವಾಹಿಸಿಕೊಳ್ತಾಳೆ ಅಲ್ವಾ? ಆವಾಗ ಆ ದೇವತೆ ಒಬ್ಬರಿಸಿ ಹೇಳ್ತಾಳೆ ಒಂದು ಮಾತನ್ನು. ಏನು ಹೇಳ್ತಾಳೆ? ನಿಲ್ಲಿಸಿ ನನ್ನ ಮಕ್ಕಳ. ಆವಾಗ ಅಲ್ಲಿ ಒಂದು ಲೇಖನ ಚಿಹ್ನೆ ಬಳಸಿದ್ದಾರೆ, ಗಮನಿಸಿದ್ರಾ? ಆವಾಗ ನಾವು ಒಂದೇ ಅಂದರೆ 6, 9 ಈ ರೀತಿಯಲ್ಲಿ ಒಂದೇ ಚಿಹ್ನೆಯನ್ನು ಬರೆದಿದ್ದೇವೆ. ಇಲ್ಲಿ ಈ ರೀತಿಯ ಚಿಹ್ನೆಯನ್ನು ಗಮನಿಸ್ಬೋದು. ಈ ಚಿಹ್ನೆಗೇನು ಹೆಸರು? ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆಗೆ ಉದ್ಧರಣ ಚಿಹ್ನೆ ಎಂದು ಕರೀತಾರೆ. ಅಂದರೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಂಥದ್ದು. ಈಗ ಅಲ್ಲಿ ಆ ದೇವತೆ ಹೇಳಿದ ಮಾತು, ನಿಲ್ಲಿಸಿ ನನ್ನ ಮಕ್ಕಳ ಅಂತ ಹೇಳಿರುವಂಥದ್ದು, ಅದನ್ನು ಹಾಗೆಯೇ ಬರೆಯುವಾಗ ನಾವು ಇಲ್ಲಿ ಉದ್ಧರಣ ಚಿಹ್ನೆಯನ್ನು ಬಳಸಿದ್ದೇವೆ. ಹಾಗೆಯೇ ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ? ಈ ವಾಕ್ಯದಲ್ಲಿ ಇನ್ನೊಂದು ಲೇಖನ ಚಿಹ್ನೆ ಉಂಟಲ್ವಾ? ಗಮನಿಸಿದ್ರಾ? ಸರಿ, ನೋಡಿ ಯಾವ ಚಿಹ್ನೆ ಇದೆ? ಪ್ರಶ್ನಾರ್ಥಕ ಚಿಹ್ನೆ ಇದೆ, ಹೌದಾ? ಪ್ರಶ್ನಾರ್ಥಕ ಚಿಹ್ನೆ, ಹೀಗೆ ಚಿಹ್ನೆ ಇದೆ, ಕಾಣಿಸ್ತಾ ಉಂಟಲ್ಲ? ಈ ಚಿಹ್ನೆಯನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸ್ತೇವೆ? ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಚಿಹ್ನೆಯೇ ಪ್ರಶ್ನಾರ್ಥಕ ಚಿಹ್ನೆ. ಬಹಳ ಸರಳವಾಗಿರುವಂಥದ್ದಲ್ವಾ? ಇನ್ನು ವಾಕ್ಯದ ಮುಕ್ತಾಯವನ್ನು ಹೇಳುವ ಚಿಹ್ನೆ ಯಾವುದು? ಪೂರ್ಣ ವಿರಾಮ. ಇನ್ನು ತಿರಸ್ಕಾರ, ನಿಂದೆ, ಆಶ್ಚರ್ಯ ಮೊದಲಾದ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಚಿಹ್ನೆ ಯಾವುದು? ಭಾವಸೂಚಕ ಚಿಹ್ನೆ. ಹೀಗೆ ಲೇಖನ ಚಿಹ್ನೆಗಳ ಬಗ್ಗೆ ಕೂಡ ನೀವು ಭಾಷಾ ಪಾಠದಲ್ಲಿ ತಿಳ್ಕೊಳ್ಳೋದು ಬಹಳ ಅವಶ್ಯಕ. ಸರಿ, ಈಗ ಇನ್ನು ನಿನ್ನೆಯ ಪಾಠದಲ್ಲಿ ಕೆಲವೊಂದು ತತ್ಸಮ ತದ್ಭವಗಳನ್ನು ಕೂಡ ನೀವು ಪಟ್ಟಿ ಮಾಡಬೇಕು. ಈ ಎಲ್ಲ ಪದಗಳು ನಿನ್ನೆ ನಡೆದಂತಹ ಪಾಠದಲ್ಲಿ ಬಂದಿದೆ. ಕವಿ, ಈ ಪದದ ತದ್ಭವ ರೂಪ ಏನು ಅಂತ ಹೇಳಿದರೆ ಕಬ್ಬಿಗ. ಇನ್ನು ಅಕ್ಷರ, ಎದೆಗೆ ಬಿದ್ದ ಅಕ್ಷರ ಅಂತ ಪಾಠದ ಹೆಡ್ಡಿಂಗಲ್ಲಿ ಬಂದಿದೆ ಅಲ್ವಾ? ಈ ಅಕ್ಷರ ಪದದ ತದ್ಭವ ಏನು ಅಂದರೆ ಅಕ್ಕರ. ದೃಷ್ಟಿ, ನೋಟ, ದೃಷ್ಟಿ, ಇದರ ತದ್ಭವ ಏನು? ದಿಟ್ಟಿ. ಹಾಗೆಯೇ ಭೂಮಿ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಅಲ್ಲಿ ಬಂದಿರುವಂತಹ ಭೂಮಿ ಪದದ ತದ್ಭವ ಏನು ಅಂತ ಹೇಳಿದರೆ ಭುವಿ. ಇನ್ನು ಹೃದಯ, ಯಾವುದೇ ಮಾತುಗಳು ಹೃದಯಕ್ಕೆ ತಟ್ಟಬೇಕು ಅಂದರೆ ಏನರ್ಥ? ಎದೆ ಅಲ್ವಾ? ಹೃದಯ, ಎದೆ ಬಡಿತ, ಹೃದಯ ಬಡಿತ ಅಂತ ಹೇಳ್ತೇವೆ ನಾವು. ಸರಿ, ಹೃದಯ, ಎದೆ. ಈಗ
ನಾವು ನಿನ್ನೆ ಈ ಪಾಠದಲ್ಲಿ ತಿಳ್ಕೊಂಡಿರುವಂತಹ ವಿಚಾರಗಳನ್ನು ಒಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ. ಇಲ್ಲಿ ಆರಂಭದಲ್ಲಿ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವಂತಹ ಅಂಶಗಳು, ಈ ಧ್ಯೇಯವಾಕ್ಯದೊಂದಿಗೆ ಈ ಪಾಠ ಪ್ರಾರಂಭ ಆಗಿದೆ. ಇನ್ನು ಮನೆ ಮಂಚಮ್ಮ ದೇವತೆ ಒಬ್ಬನ ಮೈ ಮೇಲೆ ಆವಾಹಿಸಿಕೊಂಡು ಏನು ಹೇಳ್ತಾಳೆ, ನಿಮಗೆಲ್ಲ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಅಂತ ಹೇಳಿಬಿಡ್ತಾಳೆ ಅಲ್ವಾ. ಇಲ್ಲಿ ಸಮಾನತೆಯ ಒಂದು ದೇವನೂರರು ಅವರು ಹೇಳಿರುವುದೇ ಈ ಪಾಠದಲ್ಲಿ ಮುಖ್ಯ ಒತ್ತು ಕೊಟ್ಟಿರುವುದೇ ಯಾವುದಕ್ಕೆ, ಕಾರುಣ್ಯ ಸಮತೆ ಪ್ರಜ್ಞೆಗಳಿಗೆ. ಹಾಗಾಗಿ ಅವರ ಸಮತಾ ಮನೋಭಾವವನ್ನು, ಸಾಮಾಜಿಕ ಸಾಮರಸ್ಯದ ಕಡೆಗೆ ಅವರು ಕೊಟ್ಟಿರುವಂತಹ ಉದ್ದೇಶವನ್ನು ನಾವಿಲ್ಲಿ ಮನಗಾಣಬಹುದು. ಸರಿ, ಕಾರುಣ್ಯ ಸಮತೆಯ ಬುದ್ಧನನ್ನು ನಾನು ಅಲ್ಲಿ ಕೂರಿಸಿದರೆ ಅದೇ ನನ್ನ ದೇವರಾಗ್ತದೆ ಅಂತ ಹೇಳ್ತಾರೆ. ಸರಿ, ಈಗ ಮುಂದೆ ಹಾಗೂ ಹಳಗಟ್ಟಿಯವರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇವರನ್ನು ವಚನ ಸಾಹಿತ್ಯದ ಬ್ರಹ್ಮ, ವಚನ ಗುಮ್ಮಟ ಅಂತ ಕೂಡ ಕರೀತೇವಲ್ವಾ. ಸರಿ, ಈ ಹಾಗೂ ಹಳಕಟ್ಟಿಯವರು ಮಾಡಿದಂತಹ ಕೆಲಸದ ಬಗ್ಗೆ ನಾವು ನೋಡಿದರೆ ನಿಜವಾಗಿಯೂ ಅವರು ವಚನ ಗುಮ್ಮಟನೇ. ಅವರು ಇನ್ನೂ ಒಂದು ವಿಚಾರ ನಾನು ನಿಮಗೆ ಹೇಳಬೇಕಿತ್ತು. ವಚನಗಳನ್ನು ಅವರು ಅಂದರೆ ಶ್ರೇಷ್ಠರ ವಚನಗಳನ್ನು, ಅಕ್ಕ ಮಹಾದೇವಿ ಅಥವಾ ಬಸವಣ್ಣ ಇವರೆಲ್ಲರ ವಚನಗಳನ್ನು ಅವರು ಎಲ್ಲರಿಗೂ ಅರ್ಥ ಆಗಬೇಕು, ಇದರ ಒಂದು ಮಹತ್ವ ತಿಳಿಯಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಭಾಷಾಂತರ ಕೂಡ ಮಾಡಿದ್ದಾರೆ. ಇಂಗ್ಲಿಷ್ ಭಾಷೆಗೆ ಇದನ್ನು ಅವರು ಭಾಷಾಂತರ ಮಾಡಿದ್ದಾರೆ. ಇಂಡಿಯನ್ ಆ್ಯಂಟಿಕ್ವೇರಿಯಲ್ಲಿ ಕೂಡ ಅದನ್ನು ಪ್ರಕಟಗೊಳಿಸಿದ್ದಾರೆ. ಇದು ಅವರು ಮಾಡಿದಂತಹ ಶ್ರೇಷ್ಠ ಕಾರ್ಯ. ಹೀಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆ ವಚನಕಾರರ ದೃಷ್ಟಿಯಲ್ಲಿ ದೇವರು ಅಂದರೆ ಯಾರು? ಸಾಮಾಜಿಕ ಪ್ರಜ್ಞೆ ಅಲ್ವಾ. ಕಾರುಣ್ಯ ಸಮತೆಯ ಪ್ರಜ್ಞೆಗಳೇ ದೇವರು. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂಬುದಾಗಿ ಕೂಡ ಅವರು ಇಲ್ಲಿ ಆ ಮಾತಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಈಗ ಇಂದಿನ ತರಗತಿಯಲ್ಲಿ ನಾವು ಮುಂದಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರಿ, ಬುದ್ಧನ ಕಾರುಣ್ಯ, ಎಲ್ಲರ ಪುಸ್ತಕ ನೋಡಿ 52ನೇ ಪೇಜಲ್ಲಿ, ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸುವೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಇಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ನಾನು ಆ ಛಾವಣಿ ಇಲ್ಲದ ಗುಡಿಯಲ್ಲಿ ಕೂರಿಸಿದರೆ ಅವರೇ ನನ್ನ ದೇವರಾಗ್ತಾರೆ ಅಂತ ಅವ್ರು ಹೇಳಿದಾರಲ್ವಾ. ಹಾಗಾದರೆ ನನ್ನ ದೇವರು ಬುದ್ಧ ಅಂದರೆ ಬುದ್ಧನ ನಡೆನುಡಿಗಳು. ಬುದ್ಧ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಆ ಪ್ರಶಾಂತವಾದ ಮುಖ ಅಲ್ವಾ. ಅಂದರೆ ಬುದ್ಧನ ಉಪದೇಶಗಳ ಬಗ್ಗೆ ನೀವು ಕೇಳಿರ್ಬೋದು, ಅಹಿಂಸಾ ತತ್ವಗಳನ್ನು ಕೇಳಿರ್ಬೋದು. ಬುದ್ಧ ಅಂದರೆ ಎಲ್ಲರಿಗೂ ಒಂದು ಆದರ್ಶಪ್ರಾಯವಾದ ವ್ಯಕ್ತಿ. ಅಂತಹ ಆ ಕಾರುಣ್ಯ ಸಮತೆಯ ಬುದ್ಧನನ್ನು, ಇನ್ನೊಂದು ಬುದ್ಧನ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಗೊತ್ತುಂಟು, ರಾಜಕುಮಾರನಾಗಿ ಹುಟ್ಟಿದವ ನಿತ್ಯದ ದೈನಂದಿನ ಘಟನೆಗಳನ್ನು ನೋಡಿ ಅವುಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಯಾಕೆ? ಹಗಲಲ್ಲಿ ನೋಡಿದಂತಹ ವಿಚಾರಗಳು ಅವರ ಮನಸ್ಸನ್ನು ಕೊರೀತಾ ಇತ್ತು. ರೋಗಿಯನ್ನು ನೋಡಿದರು ಅಲ್ವಾ, ನಗರ ಸಂದರ್ಶನ ಮಾಡುವಾಗ. ಬಾಲ್ಯದಲ್ಲಿ ಬಹಳ ಜಾಗರೂಕತೆಯಿಂದ ಅವರನ್ನು ಅವರ ಅಪ್ಪ ತಂದೆ ಬೆಳೆಸಿದರು. ಯಾಕೆ? ಒಬ್ಬ ಜ್ಯೋತಿಷಿ ಹೇಳಿದ್ರಂತೆ, ಪ್ರಾಪಂಚಿಕ ಕಷ್ಟಗಳು ಇವರಿಗೆ ಮನಸ್ಸಿಗೆ ಬಂದರೆ ಅವರು ಸನ್ಯಾಸಿಯಾಗಬಹುದು ಅಂತ. ಕಷ್ಟಗಳನ್ನು ನೋಡಿದರೆ ಅವರು ಕರಗಬಹುದು, ಸನ್ಯಾಸಿ. ಆದ್ದರಿಂದ ಯಾವುದು ಕೂಡ ಅವರ ಗಮನಕ್ಕೆ ಬರದಾಗೆ ಬಹಳ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಅಂತ ಹೇಳ್ಬೋದು. ಯಾವುದೇ ಒಂದು ಕಷ್ಟಗಳು ಅವರ ಮನಸ್ಸಿಗೆ ಬರದ ಹಾಗೆ ಅವರನ್ನು ಬೆಳೆಸಿದ್ರು. ಆದರೆ ಏನಾಯಿತು? ಮುಂದೆ ಅವರು ಬುದ್ಧರಾದರು. ಹೇಗೆ? ಇದಕ್ಕೆಲ್ಲ ಪರಿಹಾರ ಇಲ್ಲ, ಇದು ನಿತ್ಯದ ಜೀವನದಲ್ಲಿ ಮನುಷ್ಯ ಆದವ ಅನುಭವಿಸಲೇಬೇಕು ಎನ್ನುವಂತಹ ಒಂದು ಸತ್ಯವನ್ನು ಕೂಡ ಅವರು ಕಂಡುಕೊಂಡರು. ಮುಂದೆ ಅವರು ಬೋಧಿ ವೃಕ್ಷದ ಕೆಳಗೆ ಕುಳಿತು ಅಪಾರವಾದ ಜ್ಞಾನವನ್ನು ಕೂಡ ಪಡೀತಾರೆ, ತಪಸ್ಸನ್ನು ಆಚರಿಸ್ತಾರೆ. ಹೀಗೆ ಅಂದರೆ ಜ್ಞಾನವನ್ನು ಗಳಿಸಿದರು, ತಿಳುವಳಿಕೆಯನ್ನು ಗಳಿಸಿದರು. ಇಲ್ಲಿ ಬುದ್ಧನ ಕಾರುಣ್ಯ ನನ್ನ ಮನಸ್ಸಿನಲ್ಲಿ ಹೇಗೆ ಒಳಮೂಡಿತು ಎಂಬುದಾಗಿ ಅವರೊಂದು ಕಥೆಯನ್ನು ಒಂದು ಉದಾಹರಣೆಯ ಮೂಲಕ ಹೇಳ್ತಾರೆ. ನನ್ನ ದೇವರು ಬುದ್ಧ ಯಾಕೆ, ಅಥವಾ ಬುದ್ಧನ ಕಾರುಣ್ಯ ನನ್ನ ಮನಸ್ಸಲ್ಲಿ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿಕೊಂಡು ಒಂದು ಕತೆ ಹೇಳ್ತಾರೆ. ಆ ಕಥೆಯಲ್ಲಿ ಇದೊಂದು
ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸುವೆ ಅಂತ ಹೇಳ್ತಾರೆ. ನೋಡಿ ಪಠ್ಯಪುಸ್ತಕ. ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ ಪೈ ಇವರೊಬ್ಬರು ಮನೋವೈದ್ಯರು, ಅವರು ಮೈಸೂರಿಗೆ ಬಂದಿದ್ದರು. ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನು ಹೇಳಿದರು. ಏನೆಂದರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದು ಇಟ್ಟುಕೊಳ್ಳೋಣ. ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡುತ್ತಾ ತಮ್ಮಷ್ಟಕ್ಕೆ ತಾವು ಇರುವರು ಎಂದು ಇಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದಂತೆ. ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದಂತೆ. ಈ ನಿಜ ಏನನ್ನು ಹೇಳುತ್ತದೆ? ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನು ಇಲ್ಲ ಎಂದು ಹೇಳುತ್ತದೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ. ಈ ಅನುಕಂಪ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ನೋಡಿ, ಇಲ್ಲಿ ಡಾಕ್ಟರ್ ಅಶೋಕ ಪೈ ಅವರ ಬಗ್ಗೆ ಹೇಳಿದ್ದಾರೆ. ನಿಮ್ಗೆ ಗೊತ್ತುಂಟು, ಮನುಷ್ಯನ ದೇಹದಲ್ಲಿ ಇರುವಂತಹ ಮನಸ್ಸು ಎಂಬುದು ಬಹಳ ಪ್ರಭಾವಶಾಲಿಯಾದಂಥದ್ದು. ಅದಕ್ಕೆ ಮಾನಸಿಕ ತಜ್ಞರೊಬ್ಬರು ಹೇಳ್ತಾರೆ, ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು, ಗುಣಪಡಿಸಬಲ್ಲದು. ನಾವು ಸಂಸ್ಕೃತದಲ್ಲಿ ಕೂಡ ಒಂದು ಮಾತು ಕೇಳಿದ್ದೇವೆ ಅಲ್ವಾ, ಚಿಂತಾ ಚಿತಯೋ ಬಿಂದು ಮಾತ್ರ ಅವಶಿಷ್ಯತೆ, ಚಿಂತಾದಹತಿ ಸಜೀವಿನಂ ಚಿತಾದಹತಿ ನಿರ್ಜೀವಿನಂ ಅಂತ ಕೇಳಿದ್ದೀರಾ ಈ ಮಾತನ್ನು? ಹೌದು. ಚಿಂತೆ ಮತ್ತು ಚಿತೆ ಅಂದರೆ ನಾವು ಈಗ ಬರೆಯುವಾಗ ನೋಡಿ ಗಮನಿಸಿ, ಚಿಂತೆ ಚಿತೆ ಅಲ್ವಾ. ಚಿಂತೆ ಅಂದ್ರೇನು? ಮಾನಸಿಕ ತೊಳಲಾಟಗಳು, ಮಾನಸಿಕವಾಗಿ ನಾವು ಅನುಭವಿಸುವ ವೇದನೆಗಳು ಚಿಂತೆ. ಇನ್ನು ಚಿತೆ, ಸತ್ತ ಮೇಲೆ ಸಿದ್ಧಪಡಿಸ್ತಾರಲ್ವಾ, ಸತ್ತ ಮೇಲೆ ವ್ಯಕ್ತಿಯನ್ನು ಸುಡುವಂತಹದ್ದು ಚಿತೆ. ಅದೇ ಜೀವಂತ ವ್ಯಕ್ತಿಯನ್ನು ಸುಡುವಂಥದ್ದು ಚಿಂತೆ. ಅದಕ್ಕೆ ಮನಸ್ಸನ್ನು ನಾವು ಆರೋಗ್ಯವಂತವಾಗಿ ಇಟ್ಕೊಳ್ಬೇಕು. ಮನಸ್ಸು ಆರೋಗ್ಯವಂತವಾಗಿದ್ದರೆ ನಮ್ಮ ದೇಹವು ಆರೋಗ್ಯವಂತವಾಗಿರ್ತದೆ, ನಮಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಅಲ್ವಾ. ಇವತ್ತಿನ ಒಂದು ಪರಿಸರದಲ್ಲಿ ನಾವು ಮನಸ್ಸನ್ನು ಬಹಳ ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಅದೇ ನಮಗೆ ಎಲ್ಲ ರೋಗಗಳಿಗೆ ಮದ್ದು ಅಂತ ಕೂಡ ಹೇಳ್ಬೋದು. ಅಂದರೆ ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು, ಗುಣಮಾಡಿಸಬಲ್ಲದು. ಅಂದರೆ ಹೀಗೆ ಮನೋವಿಜ್ಞಾನಿಗಳು ಮನಸ್ಸಿನ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಇನ್ನೊಬ್ಬರು ಮನೋವೈದ್ಯರ ನೆನಪಾಗ್ತದೆ ನನಗೆ, ಡಾಕ್ಟರ್ CR ಚಂದ್ರಶೇಖರ್ ಅಂತ, ಇವರು ಶ್ರೇಷ್ಠ ವೈದ್ಯರು. ಇವರು ಕೂಡ ಒಂದು ಪುಸ್ತಕ ಬರೆದಿದ್ದಾರೆ, ನಿಮ್ಮ ಮಾನಸಿಕ ಆರೋಗ್ಯ ಹೆಚ್ಚಿಸಿಕೊಳ್ಳಿ ಅಂತ. ನಿಮ್ಮ ಮಾನಸಿಕ ಆರೋಗ್ಯ ಹೆಚ್ಚಿಸಿಕೊಳ್ಳಿ. ನಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಂಡ್ರೆ ನಮಗೆ ಯಾವುದೇ ಕಾಯಿಲೆಗಳು ನಮ್ಮ ಹತ್ತಿರ ಸುಳಿಯುವುದಿಲ್ಲ ಅಂತ ಹೇಳ್ಬೋದು. ಸರಿ, ಅದರಿಂದ ಆ ಮನಸ್ಸನ್ನು ಆರೋಗ್ಯವಂತವಾಗಿ ಇಡಬೇಕಂದ್ರೆ ನಾವು ಪರಿಸರದಲ್ಲಿ ಯಾವ ರೀತಿ ಇರಬೇಕು, ಪರಿಸರದ ಜೊತೆ ಯಾವ ರೀತಿ ಬೆರೀಬೇಕು, ಯಾವ ಅಂಶಗಳನ್ನು ತಗೊಳ್ಬೇಕು, ಯಾವ ಅಂಶಗಳನ್ನು ತಗೊಳ್ಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಬುದ್ಧನ ಕಾರುಣ್ಯ ದೇವನೂರರ ಮನಸ್ಸಿನಲ್ಲಿ ನೆಲೆಯೂರಿದ ಬಗೆ ಹೇಗೆ ಎಂಬುದನ್ನು ಅವರೊಂದು ಉದಾಹರಣೆಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಡಾಕ್ಟರ್ ಅಶೋಕ ಪೈ ಇವರು ಕೂಡ ಒಬ್ಬರು ಸಂಶೋಧಕರು. ನೀವು ಒಂದು ಚಲನಚಿತ್ರದ ಹೆಸರು ಕೇಳಿರ್ಬೋದು, ಉಷಾ ಕಿರಣ ಅಂತ. ಕೇಳಿದ್ದೀರಾ? ಇಲ್ಲ. ತುಂಬ 1988-89ರಲ್ಲಿ ತೆರೆಕಂಡಂತಹ ಒಂದು ಚಲನಚಿತ್ರ. ಇದು ಮಕ್ಕಳ ಮಾನಸಿಕ ಆರೋಗ್ಯದ ಕುರಿತಾಗಿದೆ. ಇದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ, ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಆ ಚಿತ್ರದಲ್ಲಿ ಅವರು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳ ಉತ್ತಮವಾಗಿ ಕಥೆಯನ್ನು ಬಿಂಬಿಸಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಮನುಷ್ಯ ಅಂತ ಹೇಳಿದ ಮೇಲೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವನು ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾನೆ.
ಸಮಸ್ಯೆಗಳು ಇಲ್ಲದವರು ಯಾರೂ ಇಲ್ಲ ಅಲ್ವಾ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸಮಸ್ಯೆಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ತಾರೆ, ಇನ್ನು ಕೆಲವರು ಋಣಾತ್ಮಕವಾಗಿ ತೆಗೆದುಕೊಂಡು ಅದನ್ನು ರೋಗವನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾರೆ. ಹೌದಾ? ಹಾಗಾಗಿ ನಾವು ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು? ಒಳ್ಳೊಳ್ಳೆ ವಿಚಾರಗಳನ್ನು ಓದಬೇಕು, ಒಳ್ಳೆಯವರೊಂದಿಗೆ ಸಹವಾಸ ಬೆಳೆಸಬೇಕು, ಕ್ರೀಡೆಗಳತ್ತ ಗಮನ ಹರಿಸಬೇಕು. ಹೀಗೆ ನಮ್ಮ ಮನಸ್ಸನ್ನು ಬೇರೆ ಬೇರೆ ಕಡೆ ಬಿಡಬೇಕು ಒಳ್ಳೆಯ ವಿಚಾರಗಳತ್ತ ಅಲ್ವಾ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದರೆ, ನಮ್ಮ ಸಂಬಂಧಗಳು ದೂರ ಆಗಿದೆ. ಒಂದು ಮನೆಯಲ್ಲಿ ಇದ್ದರೂ ಕೂಡ ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲ್ಗಳನ್ನು ಹಿಡ್ಕೊಂಡು ನಾವೇನು ಮಾಡ್ತಾ ಇದ್ದೇವೆ? ದೂರ ಇದ್ದವರ ಹತ್ತಿರವಿದ್ದು ದೂರ ನಿಲ್ಲುವೆವು ಅಂತ ಒಬ್ಬರು ಕವಿ ಹೇಳ್ತಾರೆ. ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಇದು ಅಹಮ್ಮಲ್ಲ, ನಾವು ಅಂಧಕಾರ, ಮನಸ್ಸಿಗೆ ಅಂಧಕಾರವನ್ನು ಕವಿಸಿಕೊಂಡಿದ್ದೇವೆ. ಇವತ್ತು ಹತ್ತಿರ ಇದ್ದರೂ ಕೂಡ ದೂರ ದೂರ ಇದ್ದೇವೆ. ಅಂತಹ ನಿಟ್ಟಿನಲ್ಲಿ ಇದೊಂದು ಸಂಶೋಧನಾ ಸತ್ಯ. ಯಾರು? ಅಶೋಕ ಪೈ ಅವರು ಹೇಳಿರುವಂತಹ ಒಂದು ಸಂಶೋಧನಾ ಸತ್ಯ. ಏನು ಹೇಳ್ತಾರೆ ಅಂದರೆ ಅವರು, ನಾವು ಒಂದು ಕೊಠಡಿಯಲ್ಲಿ, ಈಗ ಒಂದು ಕೊಠಡಿಯಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಟಿ ವಿ ನೋಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ದೂರದರ್ಶನವನ್ನು ವೀಕ್ಷಿಸ್ತಾ ಇದ್ದೀರಿ. ಸ್ವಲ್ಪ ಜನ ದೂರದರ್ಶನವನ್ನು ವೀಕ್ಷಿಸ್ತಾ ಇದ್ದಾರೆ. ಇನ್ನೊಂದು ಕೊಠಡಿಯಲ್ಲಿ ಅದಕ್ಕೆ ತಾಗಿಕೊಂಡು ಪಕ್ಕದ ಕೊಠಡಿಯಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಆ ಕೊಠಡಿಯಲ್ಲಿರುವ ಜನರು ದೂರದರ್ಶನವನ್ನು ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿ ವೀಕ್ಷಿಸುವಾಗ ಏನು ಬರ್ತಾ ಉಂಟು? ಒಂದು ಕೊಲೆಯ ದೃಶ್ಯ ಬಂತು ಅಂತ ತಿಳ್ಕೊಳ್ಳೋಣ. ಕೊಲೆಯ ದೃಶ್ಯ ಬಂತು. ಸಾಮಾನ್ಯವಾಗಿ ಕೊಲೆ ಅಂತ ಹೇಳುವಾಗ ನಾವು ಒಮ್ಮೆಲೆ ಅಲ್ವಾ ಏನೆಲ್ಲ ಮನಸ್ಸಿನಲ್ಲಿ ಭಾವನೆ ಉಂಟಾಗ್ತದೆ ಅಂತ ನಿಮ್ಗೆ ಗೊತ್ತುಂಟು. ಅಂದರೆ ಸಂತೋಷವಾಗಿ ಅಂತ ಇರುವುದಿಲ್ಲ ಕೊಲೆ ದೃಶ್ಯ ಬರುವಾಗ. ಆ ಒಂದು ಭಾವನೆಗಳು ಏನುಂಟೋ ಅದು ಸ್ವಲ್ಪ ಮಟ್ಟಿಗೆ ಈ ಕೊಠಡಿಯಲ್ಲಿ ಕುಳಿತು ಅವರು ಮಾತನಾಡ್ತಾ ಇರ್ಬೋದು, ಬೇರೆ ವಿಚಾರದಲ್ಲಿ ತೊಡಗಿರ್ಬೋದು, ಅವರ ಮನಸ್ಸಿನ ಮೇಲೆ ಕೂಡ ಪರಿಣಾಮವನ್ನು ಬೀರ್ತದೆ ಎಂಬುದಾಗಿ ಅಶೋಕ ಪೈ ಅವರು ಒಂದು ಸಂಶೋಧನಾ ಸತ್ಯದಿಂದ ಕಂಡುಕೊಂಡಂತಹ ಮಾತು. ಇನ್ನು ಈಗ ಇದು ಕೊಲೆಯ ದೃಶ್ಯದ ಬಗ್ಗೆ ಹೇಳಿದರು. ಇನ್ನು ಒಂದು ನೃತ್ಯವೋ ಅಥವಾ ಒಂದು ಹಾಸ್ಯದ ತುಣುಕನ್ನು ನೋಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅದು ಆವಾಗ ನಮಗೇನಾಗ್ತದೆ? ಮನಸ್ಸಿನಲ್ಲಿ ಸಂತೋಷದ ಭಾವನೆ ಮೂಡ್ತದೆ. ಈಗ ಒಂದು ನೃತ್ಯ ನೋಡುವಂಥದ್ದು, ಅಥವಾ ಒಂದು ಮನಮುಟ್ಟುವಂತಹ ಸಂಗೀತವನ್ನು ಕೇಳ್ತಾ ಇದ್ದೇವೆ, ಅಥವಾ ಒಂದು ಹಾಸ್ಯ ತುಣುಕನ್ನು ನಾವು ಟಿ ವಿಯಲ್ಲಿ ದೂರದರ್ಶನದಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಆವಾಗ ಅದು ನಮಗೆ ಸಂತೋಷ ಕೊಡ್ತೇವೆ, ನಾವು ನಗಾಡ್ತೇವೆ, ಮನಸ್ಸಿನಲ್ಲಿ ಆನಂದವನ್ನು ಅನುಭವಿಸ್ತೇವೆ. ಅದು ಆ ಆನಂದ ಈ ಕಡೆ ಅಂದರೆ ಈ ಕೊಠಡಿಯಲ್ಲಿ ಏನು ಕೂತಿದ್ದಾರೆ ಅವರ ಮನಸ್ಸಿನ ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದು ಡಾಕ್ಟರ್ ಅಶೋಕ ಪೈ ಅವರು ಒಂದು ಸಂಶೋಧನಾ ಸತ್ಯದಲ್ಲಿ ಹೇಳ್ತಾರೆ. ಅವರು ಅಶೋಕ ಪೈ ಅವರು ಎಲ್ಲಿಯವರು? ಶಿವಮೊಗ್ಗದವರು. ಹೀಗೆ ನೃತ್ಯ ಬಂದಾಗ ಇಲ್ಲಿ ಅದನ್ನು ನೋಡುತ್ತಿದ್ದವರು ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡ ಅಂದರೆ ಇಲ್ಲಿ ಗಮನಿಸಿ, ದುಃಖ ದುಗುಡ ತಸಮ ತದ್ಭವಗಳ ಪಟ್ಟಿಗೆ ಸೇರಿಸ್ಕೊಳ್ಳುವಲ್ಲ. ಸರಿ, ದುಃಖ ಕಾಣಿಸ್ತದ? ದುಃಖ ದುಗುಡ ಹೀಗೆ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ. ಅದೇ ಟೆಲಿವಿಷನ್, ಕನ್ನಡ ಪದ ದೂರದರ್ಶನ. ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಅಂದರೆ ಸಂತೋಷ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡಿದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆಯನ್ನು ಉಂಟು ಮಾಡುತ್ತದಂತೆ. ಇದು ಅಶೋಕ ಪೈ ಅವರ ಸಂಶೋಧನಾ ಸತ್ಯ. ನೀವಿಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂದರೆ, ಪುಸ್ತಕದ ಕೊನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯ ಏನು ಅಂತ. ಇದೇ ಕಥೆಯನ್ನು ನೀವು ನಿಮ್ಮ ಮಾತಿನಲ್ಲಿ ಬರೀಬೋದು ಅಥವಾ ಅದರಲ್ಲಿ ಇದ್ದ ಹಾಗೆ ವಾಕ್ಯಗಳನ್ನು ಜೋಡಿಸಿ ಕೂಡ ಬರೀಬೋದು. ಅಂತೂ ವಿಚಾರವನ್ನು ನೀವು ವ್ಯಕ್ತಪಡಿಸಬೇಕು. ಹೀಗೆ ಇದೊಂದು ಸಂಶೋಧನಾ ಸತ್ಯ. ಮುಂದೆ ಪಾಠಪುಸ್ತಕ ನೋಡಿ. ಈ ನಿಜ ಏನನ್ನು ಹೇಳ್ತದೆ? ಈಗ ನಾವು ಒಂದು ಘಟನೆ ತಿಳ್ಕೊಂಡೆವು. ಒಂದು ಕೊಠಡಿಯಲ್ಲಿ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ, ದೂರದರ್ಶನ ನೋಡ್ತಾ ಇದ್ದಾರೆ. ಅಲ್ಲಿ ಕೊಲೆ ಅಥವಾ ಹಿಂಸಾತ್ಮಕ ದೃಶ್ಯಗಳು ಬಂದಾಗ ಪಕ್ಕದ ಕೊಠಡಿಯಲ್ಲಿರುವಂತಹ ವ್ಯಕ್ತಿಗಳ ಮನಸ್ಸಿನ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಬೀರ್ತದೆ. ಹಾಗೆ ಇನ್ನೊಂದು ಕೊಠಡಿಯಲ್ಲಿ, ಅದೇ ಕೊಠಡಿಯಲ್ಲಿರುವಂತಹ ದೂರದರ್ಶನ ವೀಕ್ಷಿಸುವವರು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಹಾಸ್ಯದ ತುಣುಕನ್ನು ವೀಕ್ಷಿಸ್ತಾ ಇದ್ದಾರೆ ಅಂದರೆ ಅವರ ಮನಸ್ಸಿನಲ್ಲಿ ಸಂತೋಷ ಆದಾಗ
ಅವರು ಆನಂದವನ್ನು ವ್ಯಕ್ತಪಡಿಸುವಂತಹ ಏನು ಮನೋಭಾವ ಉಂಟು ನೋಡಿ, ಅದು ಈ ಕೊಠಡಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅವರಲ್ಲಿ ಸಂತೋಷ ಸ್ವಲ್ಪ ಮಟ್ಟಿಗೆ ಅನುಭವಿಸ್ತಾರೆ ಅಂತ. ಅಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನು ಇಲ್ಲ. ಅಂದರೆ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ನಮ್ಮ ಪರಿಸರದಲ್ಲಿ ನಡೆಯುವಂತಹ ಪ್ರತಿಯೊಂದು ಅಂಶಗಳು ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ ಎನ್ನುವಂತಹ ಅಂಶ ಅಲ್ವಾ. ಪ್ರತಿಯೊಂದು ಅಂಶಗಳು, ನಾವು ಬೆಳಗ್ಗೆ ಎದ್ದು ಏನೆಲ್ಲ ಕೆಲಸದಲ್ಲಿ ತೊಡಗುತ್ತೇವೆ, ಏನನ್ನೆಲ್ಲ ನೋಡ್ತೇವೆ, ಯಾವ ಕೆಲಸವನ್ನೆಲ್ಲ ಮಾಡ್ತೇವೆ ಎನ್ನುವಂಥದ್ದು ಅದು ಇಡೀ ಮನೆಯ ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರ್ತದೆ. ಈ ನಿಜ ಏನನ್ನು ಹೇಳುತ್ತದೆ? ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನು ಇಲ್ಲ. ಅಂದರೆ ಈಗ ಮನೆಯಲ್ಲಿ ಮಕ್ಕಳಿದ್ರೆ ನಾವು ಮಾಡುವಂತಹ ಕೆಲಸ ಇರ್ಬೋದು, ನಾವು ಯಾವ ರೀತಿ ವರ್ತನೆ ಮಾಡ್ತೇವೆ ಅದನ್ನು ಅವರು ಅನುಸರಿಸ್ತಾರೆ. ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರಿಗೆ ತಿಳಿಯದ ಹಾಗೆ ಕೆಲವೊಂದು ಸಣ್ಣ ಮಕ್ಕಳ ಬಾಯಲ್ಲಿ ದೊಡ್ಡ ಮಾತುಗಳು ಬರುವುದನ್ನು ನೀವು ಕೂಡ ಗಮನಿಸಿರ್ಬೋದು. ಇದು ಹೇಗೆ ಸಾಧ್ಯ ಆಯಿತು? ನಾವು ಕಲಿಸಿಕೊಳ್ಳಿಲ್ಲ ಮಗು ಇದನ್ನು ಕಲಿ ಅಂತ. ನಾವು ಆಡಿದ್ದನ್ನು ಅದು ಅನುಕರಿಸಿ ಕಲ್ತಿದೆ. ಅಂದರೆ ಹೆಚ್ಚು ಪ್ರಭಾವ ಬೀರ್ತದೆ. ನಮ್ಮ ಪರಿಸರದಲ್ಲಿ ನಡೆಯುವ ಘಟನೆಗಳು ನಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರ್ತದೆ. ಯಾವ ವ್ಯಕ್ತಿಯು ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ, ನೋವು ನಲಿವು, ಏನು ವ್ಯಾಕರಣ ವಿಶೇಷ ಉಂಟು ಮಕ್ಕಳಲ್ಲಿ? ದುಃಖ ದುಮ್ಮಾನ ಅಲ್ವಾ? ದುಃಖ ದುಮ್ಮಾನ. ಇನ್ನು ನೋವು ನಲಿವು, ನೋವು ನಲಿವು, ಏಳು ಬೀಳು, ದುಃಖ ದುಮ್ಮಾನ, ನೋವು ನಲಿವು, ಏಳು ಬೀಳು ಎಲ್ಲ ಏನು ವ್ಯಾಕರಣಾಂಶ, ಏನು ವಿಶೇಷ ಇದೆ ಇಲ್ಲಿ? ಜೋಡು ನುಡಿಗಳು ಅಥವಾ ಜೋಡಿ ಪದ ಅಂತ ಕೂಡ ನಾವು ಕರೀತೇವೆ. ಹೀಗೆ ಈ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನು? ಈ ಅನುಕಂಪನ ಇಡೀ ಜೀವಸಂಕುಲವನ್ನೇ ಒಂದು ಎಂದು ಹೇಳಲಾಗ್ತದೆ. ಹಾಗಾದರೆ ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಜೀವಸಂಕುಲ ಒಂದೇ ಅಲ್ವಾ? ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಮಾನವ ಕುಲಂ ತಾನೊಂದೆವಲಂ ಅಲ್ವಾ? ಇಡೀ ಮಾನವ ಕುಲವೇ ಒಂದು ಎನ್ನುವಂತಹ ನಿಟ್ಟಿನಲ್ಲಿ ನಾವು ಪರಿಸರದಲ್ಲಿ ಬಹಳ ಜಾಗರೂಕತೆಯಿಂದ ನಮಗೆ ಯಾವ ವಿಚಾರಗಳು ನಮ್ಮ ಮನಸ್ಸಿಗೆ ಒಳ್ಳೆಯದನ್ನು ಉಂಟು ಮಾಡ್ತದೆ ಅದನ್ನು ಮಾತ್ರ ನಾವು ಸ್ವೀಕರಿಸಬೇಕು, ವೀಕ್ಷಿಸಬೇಕು ಮತ್ತು ಆ ರೀತಿ ಜೀವನದಲ್ಲಿ ನಡೆದುಕೊಂಡಾಗ ಮಾತ್ರ ನಮ್ಮ ಏಳಿಗೆ ಸಾಧ್ಯ ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಒಡಮೂಡಿರಬಹುದು. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ನಾವು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಆಗ ಮಾತ್ರವೇ ಅದು ಜಾಗತೀಕರಣ. ಇಲ್ಲಿ ಒಂದು ಪದ ಬಂದಿದೆ, ಏನು? ಜಾಗತೀಕರಣ ಅಂತಲ್ವಾ? ಏನು ಜಾಗತೀಕರಣ ಅಂದರೆ ಏನು ಮಕ್ಕಳೇ? ಜಾಗತೀಕರಣ ಅಂದರೆ ಏನು? ಯಾವ ರೀತಿ ಜಾಗತೀಕರಣವನ್ನು ಮೂಡಿಸಬೇಕಾಗಿದೆ ಅಂತ ಹೇಳ್ತಾರೆ ಅಲ್ವಾ? ಈ ಪಾಠದ ಒಂದು ಆಶಯವೂ ಕೂಡ ಅದುವೇ. ಯಾವುದು? ಸಮಾನತೆ, ಸಾಮರಸ್ಯ ಸಾಧ್ಯ ಯಾವಾಗ ಅಂದರೆ ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕು. ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಾಮರಸ್ಯ ಸಾಧ್ಯ ಅಂತ ಈ ಪಾಠದಲ್ಲಿ ಹೇಳ್ತಾರೆ. ಅಂತರಂಗದ ಹೊಂದಾಣಿಕೆ. ಯಾವುದೇ ವಿಚಾರಗಳು ನಾವು ನಮ್ಮ ಬಾಯಲ್ಲಿ ಹೇಳುವುದಕ್ಕಿಂತಲೂ ಅದು ನಮ್ಮ ಮನಸ್ಸಿನ ಆಳದಿಂದ ನಮ್ಮ ಕ್ರಿಯೆಯಲ್ಲಿ ಒಡಮೂಡಿದಾಗ ಮಾತ್ರ ಅದು ಸಾಮಾಜಿಕ ಸಾಮರಸ್ಯವನ್ನು ನಿರ್ಮಿಸಬಲ್ಲದು. ಹಾಗಾದರೆ ಜಾಗತೀಕರಣ ಅಂದರೆ ಏನು? ಜಾಗತೀಕರಣ ಅಂದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಅಥವಾ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರಪಂಚದೊಂದಿಗೆ ಮುಖಾಮುಖಿಯಾಗುವಂತಹ ಒಂದು ವಿದ್ಯಮಾನಕ್ಕೆ ಜಾಗತೀಕರಣ ಅಂತ ಹೇಳ್ತಾರೆ. ಏನು ಜಾಗತೀಕರಣ ಅಂದರೆ? ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಪ್ರಪಂಚದೊಂದಿಗೆ ನಾವು ಮುಖಾಮುಖಿಯಾಗುವಂಥದ್ದು. ಇದು ಜಾಗತೀಕರಣ. ಯಾವಾಗ ಜಾಗತೀಕರಣ ಸಾಧ್ಯ? ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ. ವಚನಕಾರರ ನಡೆನುಡಿಗಳನ್ನು ನಮ್ಮ ಮಾತಿನಲ್ಲಿ, ನಮ್ಮ ನಿತ್ಯ ಕ್ರಿಯೆಯಲ್ಲಿ ಅನ್ವಯಿಸಿಕೊಂಡು ಅನುಸರಿಸಿಕೊಂಡು ನಡೆದಾಗ ಮಾತ್ರ ಜಾಗತೀಕರಣ ಸಾಧ್ಯ. ಅಂದರೆ ಸಾಮಾಜಿಕ ಸ್ವಾಸ್ಥ್ಯ ಎಂಬುದು ಹೇಗೆ ಒಡಮೂಡಬಲ್ಲದು ಅಂತ ಹೇಳಿದರೆ ನಡೆನುಡಿ
ನಡೆದಂತೆ ನುಡಿದಾಗ ಅಲ್ವಾ, ನುಡಿದಂತೆ ನಡೆದಾಗ. ನಾವು ಏನು ಹೇಳ್ತೇವೋ ಅದರ ಪ್ರಕಾರ ನುಡಿದಾಗ. ಈಗ ಸತ್ಯವನ್ನು ಹೇಳಬೇಕು ಅಂತ ಹೇಳಿದರೆ ನಾವು ಅದೇ ಮಾರ್ಗದಲ್ಲಿ ಸತ್ಯವನ್ನು ಹೇಳಿದರೆ ಆವಾಗಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರುವುದಿಲ್ಲ. ಒಂದು ಸ್ವಸ್ಥ ಸಮಾಜದ ನಿರ್ಮಾಣ, ಸ್ವಸ್ಥ ಅಂದರೆ ಆರೋಗ್ಯ ಸಮಾಜದ ನಿರ್ಮಾಣ ಹೇಗೆ ಸಾಧ್ಯ? ಅಂತರಂಗದ ಹೊಂದಾಣಿಕೆ ಅಲ್ವಾ. ಈ ನಿಟ್ಟಿನಲ್ಲಿ ಸಾಮಾಜಿಕ ಸಮಾನತೆಗಾಗಿ ಧ್ವನಿ ಎತ್ತುವಂತಹ ಒಂದು ಕೆಲಸವನ್ನು ಮಾಡಿದರೆ ಅದನ್ನೇ ತಮ್ಮ ಲೇಖನದಲ್ಲಿ, ಸಾಹಿತ್ಯದಲ್ಲಿ ಅವರು ವ್ಯಕ್ತಪಡಿಸಿರುವಂಥದ್ದು. ಸಾಮಾಜಿಕ ಸಮಾನತೆಯನ್ನು, ತನ್ನ ಸಮಾನತೆಗಾಗಿ ಹೋರಾಟವನ್ನು ನಡೆಸಿರುವಂಥದ್ದು, ಅದನ್ನು ತಮ್ಮ ಬರವಣಿಗೆಯ ಮೂಲಕ ವ್ಯಕ್ತಪಡಿಸಿದ್ದು. ಇದೇ ಬಂಡಾಯ ಸಾಹಿತ್ಯ. ಈಗ ಇವರು ದೇವನೂರು ಮಹಾದೇವ ಅವರು ಬಂಡಾಯ ಸಾಹಿತ್ಯ ಅಂತ ನಾವು ಹೇಳಿದ್ದೇವೆ. ಬಂಡಾಯ ಸಾಹಿತ್ಯ ಅಂತ ಹೇಳಿದರೆ ಅವರು ಸಾಮಾಜಿಕ ಸಮಾನತೆ ಏನುಂಟು, ಅಥವಾ ಸಮಾಜದಲ್ಲಿ ಶ್ರೀಮಂತ ಬಡವ ಇರ್ಬೋದು, ಮೇಲ್ಜಾತಿ ಕೀಳ್ಜಾತಿ ಇರ್ಬೋದು, ಅಥವಾ ವಿದ್ಯೆಯಿಂದ ವಂಚಿತರಾದವರು ಇರ್ಬೋದು, ಇನ್ನು ರೈತರ ಸಮಸ್ಯೆಗಳು ಇರ್ಬೋದು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಕೆಲವರು ಅಸಮಾನತೆಯನ್ನು ಎದುರಿಸಿರ್ತಾರೆ. ಅಂಥವರ ಪರವಾಗಿ ಲೇಖನಗಳನ್ನು ಬರೆದು ಆ ಒಂದು ಅನ್ಯಾಯದ ವಿರುದ್ಧ ತನ್ನ ಲೇಖನದಲ್ಲಿ ಧ್ವನಿ ಎತ್ತಿದ್ದಾರೆ. ಇದು ಬಂಡಾಯ ಸಾಹಿತ್ಯ. ಇಷ್ಟು ಅಂಶವನ್ನು ನಾವು ಈ ಪಾಠದಿಂದ ತಿಳ್ಕೊಳ್ಬೇಕಾದದ್ದು. ಇನ್ನು ಬಹಳ ಮಹತ್ವದ ವಿಚಾರ ಏನಂದರೆ, ನೀವು ಇವತ್ತು ಮಕ್ಕಳಿದ್ದೀರಾ, ನಾಳೆ ನೀವು ಬೆಳೆದು ದೊಡ್ಡವರಾಗ್ತೀರಿ, ಒಬ್ಬ ಯೋಗ್ಯ ಪ್ರಜೆಗಳಾಗಬೇಕು. ಹೇಗೆ? ಈ ಸಮತೆ, ಕರುಣೆ, ಪ್ರಜ್ಞೆಗಳನ್ನು, ನಿಮ್ಮ ಕಾರುಣ್ಯ, ಸಮತೆ, ಪ್ರಜ್ಞೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ನೀವಲ್ಲಿ ನಿರ್ಮಾಣ ಮಾಡಬೇಕು ಎಂಬುದೇ ಈ ಪಾಠದ ಆಶಯ. ಗೊತ್ತಾಯ್ತಲ್ವಾ? ಸರಿ, ಈಗ ಈ ಪಾಠದಲ್ಲಿ ಒಂದು ಸಣ್ಣ ಘಟಕ ಪರೀಕ್ಷೆ ಮಾಡೋಣ. ಪ್ರಶ್ನೆಗಳನ್ನು ನೀವು ಬರ್ಕೊಳ್ತೀರಲ್ವಾ? ಸರಿ, ಬರ್ಕೊಳ್ಳಿ. ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು? ಬರ್ಕೊಳ್ತಾ ಇದ್ದೀರಲ್ಲ? ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು? ಎರಡನೇ ಪ್ರಶ್ನೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಮೂರನೇ ಪ್ರಶ್ನೆ, ದೇವನೂರರ ನನ್ನ ದೇವರು ಯಾರು? ದೇವನೂರರ ನನ್ನ ದೇವರು ಯಾರು? ಬರ್ಕೊಂಡ್ರಾ? ಸರಿ, ಮುಂದಿನ ಪ್ರಶ್ನೆ, ಎದೆಗೆ ಬಿದ್ದ ಅಕ್ಷರ ಪಾಠವನ್ನು ಯಾವ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ಎದೆಗೆ ಬಿದ್ದ ಅಕ್ಷರ ಪಠ್ಯಭಾಗವನ್ನು ಯಾವ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕದ ಕರ್ತೃ ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕದ ಕರ್ತೃ ಯಾರು? ಮುಂದಿನ ಪ್ರಶ್ನೆ, 3-4 ವಾಕ್ಯದಲ್ಲಿ ಉತ್ತರಿಸಿ. 3-4 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆ. ಅಶೋಕ ಪೈ ಅವರ ಸಂಶೋಧನಾ ಸತ್ಯ ಏನು? ಅಶೋಕ ಪೈ ಅವರ ಸಂಶೋಧನಾ ಸತ್ಯ ಏನು? ಎರಡನೇ ಪ್ರಶ್ನೆ ಆಯ್ತಲ್ಲ, ಬರ್ಕೊಂಡ್ರಲ್ಲ? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ಎರಡನೇ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಇದು ಎರಡು ಅಂಕದ 3-4 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ. ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ಸಂದರ್ಭ ಪ್ರಶ್ನೆಗಳು ಬರ್ಕೊಳ್ಳಿ. 1ನೇ ಪ್ರಶ್ನೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ? ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಎರಡನೇ ಸಂದರ್ಭ ಬರ್ಕೊಳ್ಳಿ. ಅವರಿಗೆ ಅವರ ಪ್ರಜ್ಞೆಯೇ ದೇವರು. ಅವರಿಗೆ
ಅವರ ಪ್ರಜ್ಞೆಯೇ ದೇವರು. ಆಯ್ತಾ ಬರೆದು? ಈಗ ದೊಡ್ಡ ಪ್ರಶ್ನೆ, 7-8 ವಾಕ್ಯದಲ್ಲಿ ಉತ್ತರಿಸಿ. 7-8 ವಾಕ್ಯದಲ್ಲಿ ಉತ್ತರಿಸಿ. ಈ ಪ್ರಶ್ನೆಗೆ 3 ಅಂಕ. ಬರ್ಕೊಳ್ಳಿ. ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈಗ ಅಲ್ಲಿ ಪಾಠಪುಸ್ತಕದಲ್ಲಿ ಸಂಭಾಷಣೆಯ ರೂಪದಲ್ಲುಂಟು, ನೀವು ನಿಮ್ಮದೇ ಮಾತಿನಲ್ಲಿ ಬರೆಯಬಹುದು ಈ ಕಥೆಯನ್ನು. ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ ಹಾಗೆ ವಾಕ್ಯವನ್ನು ಜೋಡಿಸಿಕೊಂಡು ನೀವು ಈ ಕಥೆಯನ್ನು ಬರೆಯಿರಿ. ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರ್ಕೊಂಡ್ರಾ? ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈಗ ಭಾಗ 2 ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಈ ಪಠ್ಯದಲ್ಲಿ ಬಂದಿರುವಂತಹ ವ್ಯಾಕರಣಾಂಶಗಳು. 1ನೆಯ ಪ್ರಶ್ನೆ, ಕವಿ ಪದದ ತದ್ಭವ. ಕವಿ ಪದದ ತದ್ಭವ ರೂಪ ಡ್ಯಾಶ್. 2ನೇದ್ದು, ಧರ್ಮ ಪದದ ವಿರುದ್ಧ ಪದ ಡ್ಯಾಶ್. ಧರ್ಮ ಪದದ ವಿರುದ್ಧ ಪದ ಡ್ಯಾಶ್. 3ನೇ ಪ್ರಶ್ನೆ ಬರ್ಕೊಳ್ಳಿ. ಆಯ್ತಾ? 2ನೇ ಪ್ರಶ್ನೆ ಬರ್ಕೊಂಡಾಯ್ತಾ? ಸರಿ. ಗುಡಿಕಟ್ಟು ಇಲ್ಲಿರುವ ಸಮಾಸ. ಗುಡಿಕಟ್ಟು ಇಲ್ಲಿರುವ ಸಮಾಸ ಡ್ಯಾಶ್. 4ನೇ ಪ್ರಶ್ನೆ, ಕಕ್ಕಾ ಬಿಕ್ಕಿಯಾಗು ಈ ಪದದ ಅರ್ಥ ಡ್ಯಾಶ್. ಕಕ್ಕಾ ಬಿಕ್ಕಿ ಈ ಪದದ ಅರ್ಥ ಡ್ಯಾಶ್. ಸರಿ. ಇನ್ನೊಂದು ಪ್ರಶ್ನೆ ಬರ್ಕೊಳ್ಳಿ. ನಿಲ್ಲಿಸಿ ನನ್ನ ಮಕ್ಕಳ. ಬರ್ಕೊಂಡ್ರಾ? ಇಲ್ಲಿ ಈ ಚಿಹ್ನೆಯನ್ನು ಹಾಕಿ. ಇಲ್ಲಿ ಬಳಸಿದ ಲೇಖನ ಚಿಹ್ನೆ ಯಾವುದು? ಇಲ್ಲಿ ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆ ಯಾವುದು? ಸರಿ. ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಎಲ್ಲರಿಗೂ ನಮಸ್ಕಾರ.